ಎಲ್ಲ ಕಲ್ಲೆಲ್ಲ ಇಟ್ಟಿದ್ರು, ಅದ್ರ ಮೇಲೆ ನಡ್ಕೊಂಡು ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ನಾವು ಎಲ್ಲರೂ ಸೇರ್ಕೊಂಡು ಇದಕ್ಕೆ ಒಂದು ಸೊಲ್ಯೂಷನ್ಗೆ ನಾವು ಅವರಿಗೆ ಗೈಡ್ ಮಾಡಿದ್ದೀವಿ. ಇಲ್ಲಿಗೆ ಪೇವರ್ ಬ್ಲಾಕ್ ಮಾಡಿಕೊಂಡು ನಾವು ರೋಡ್ ಮಾಡುವ ಅಂತ. 20 ಮೀಟರ್ ಉದ್ದ 3.5 ಮೀಟರ್ ಅಗಲದ ರಸ್ತೆಯನ್ನು ನಾವು ಮಾಡಿದ್ದೇವೆ. ವಿದ್ಯಾರ್ಥಿಗಳು ತರಗತಿಯ ಒಳಗೆ ಪುಸ್ತಕದ ಕಲಿಕೆಗೆ ಮಾತ್ರ ಸೀಮಿತರಾಗಿರುತ್ತಾರೆ ಎಂಬ ಮಾತಿಗೆ ಅಪವಾದ ಎಂಬಂತೆ ಮಂಗಳೂರಿನ ಕರ್ನಾಟಕ ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳು ಕಲಿಕೆಯ ಜೊತೆಗೆ ಪ್ರಾಕ್ಟಿಕಲ್ ಆಗಿ ತಮ್ಮದೇ ಕಾಲೇಜಿನಲ್ಲಿ ಹೊಸ ರಸ್ತೆಯನ್ನ ನಿರ್ಮಿಸಿ ಸಾಧನೆ ಮಾಡಿದ್ದಾರೆ. ಇಲ್ಲಿನ ಸುಮಾರು 20 ಮೀಟರ್ ಉದ್ದದ ಓಣಿಯಲ್ಲಿ ಪೊದೆ, ಮಳೆ ನೀರು ನಿಂತು ವಿದ್ಯಾರ್ಥಿಗಳಿಗೆ ಓಡಾಡಲು ಅನಾನುಕೂಲವಾಗುತ್ತಿತ್ತು. ಈ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿದ ಸಿವಿಲ್ ಎಂಜಿನಿಯರಿಂಗ್ ವಿಭಾಗದ ವಿದ್ಯಾರ್ಥಿಗಳು ತಾವೇ ಆ ಜಾಗವನ್ನ ಸಮತಟ್ಟು ಮಾಡಿ ಡಿಸೈನ್, ಪ್ಲಾನಿಂಗ್ ರೂಪಿಸಿ ಹೊಸ ರಸ್ತೆಯನ್ನ ನಿರ್ಮಿಸಿದ್ದಾರೆ. ನಮ್ಗೆ ಮುಂಚೆ ಇದು ಪ್ಲೇಸ್ ಹೇಗಿತ್ತಂದ್ರೆ ಫುಲ್ ಕೆಸರೆಲ್ಲ ತುಂಬಿತ್ತು, ನಮ್ಗೆ ಹೋಗ್ಲಿಕ್ಕೆಲ್ಲ ಆಗ್ತಿರ್ಲಿಲ್ಲ. ಅಂದ್ರೆ ಎಲ್ಲ ಕಲ್ಲೆಲ್ಲ ಇಟ್ಟಿದ್ರು, ಅದ್ರ ಮೇಲೆ ನಡ್ಕೊಂಡು ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಅಂದ್ರೆ ತುಂಬಾ ಸಲ ಬೀಳ್ಲಿಕ್ಕೆಲ್ಲ ನಮ್ಗೆ ಬೀಳ್ತಾ ಇದ್ವಿ. ಹಾಗೆ ಸಿವಿಲ್ ಡಿಪಾರ್ಟ್ಮೆಂಟ್ ಅವರು ನಮ್ಗೆ ಇದನ್ನು ಮಾಡಿಕೊಟ್ಟಿದ್ರೆ ನಮ್ಗೆ ತುಂಬಾ ಹೆಲ್ಪ್ ಆಯ್ತು ವಾಶ್ರೂಮ್ಗೆಲ್ಲ ಹೋಗ್ಲಿಕ್ಕೆ. ಈಗ ಮುಂಚೆದಷ್ಟು ಕಷ್ಟ ಆಗ್ತಿರಲ್ಲ, ಹೋಗ್ಲಿಕ್ಕೆಲ್ಲ ತುಂಬಾ ಈಸಿ ಆಗ್ತದೆ. ಈಗ ಒಳ್ಳೇದಾಗ್ತದೆ ಅಂತ ನಮ್ಗೆ ನಡ್ಕೊಂಡು ಹೋಗ್ಲಿಕ್ಕೆ. ಅಷ್ಟು ಮುಂಚೆ ತೊಂದರೆ ಆಗ್ತಾ ಇತ್ತಲ್ಲ, ಈಗ ನಮ್ಗೆ ತುಂಬಾ ಹೆಲ್ಪ್ ಆಗ್ತಿದೆ ಅವರ ಮಾಡಿದಕ್ಕೆ. ನಮ್ಮಲ್ಲಿ ಕಾರ್ಪೊರೇಷನ್ದಿಂದ, PWD ಇಂದ, ZP ಇಂದ ಮತ್ತು ಬೇರೆ ಪ್ರೈವೇಟ್ ಎಂಟಿಟಿಯಿಂದ ಇಲ್ಲಿ ಕ್ಯೂಬ್ಸ್ಗಳು ಬರ್ತವೆ. ಕಾಂಕ್ರೀಟ್ ಕ್ಯೂಬ್ಸ್ ಯಾಕೆ ಬರ್ತವೆ ಅಂದರೆ ಅಲ್ಲಿ ಹೊರಗಡೆ ನಾವು ರೋಡ್ ಎಲ್ಲ ಮಾಡಿರ್ತೀವಿ, ಅಲ್ಲಿ ಕಾಂಟ್ರಾಕ್ಟರ್ಗಳು ರೋಡ್ ಎಲ್ಲ ಮಾಡಿರ್ತೀವಿ, ರಿಟೇನಿಂಗ್ ವಾಲ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, RCC ರಿಟೇನಿಂಗ್ ವಾಲ್ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಸೊ ಅವೆಲ್ಲ ರಿಟೇನಿಂಗ್ ವಾಲ್ ಕಾಂಕ್ರೀಟ್ ಕನ್ಸ್ಟ್ರಕ್ಟ್ ಮಾಡುವಾಗ ಅವರು ಸ್ಯಾಂಪಲ್ ಆಗಿ ಕ್ಯೂಬ್ಸ್ ಎಲ್ಲ ಮಾಡಬೇಕಾಗುತ್ತೆ. ಅದು ಕಂಡೀಷನ್ಸ್, ಡಿಪಾರ್ಟ್ಮೆಂಟಲ್ ಕಂಡೀಷನ್ಸ್ ಇರ್ತದೆ. ಅಂದರೆ ಅದು ಸ್ಟ್ರೆಂತ್, ಅದು ಅಲ್ಲಿ ಹಾಕಿರೋ ಕಾಂಕ್ರೀಟ್ ಸ್ಟ್ರೆಂತ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡಬೇಕಾಗುತ್ತೆ. ಸೊ ಆ ಕ್ಯೂಬ್ಸ್ಗಳು ನಮ್ಮಲ್ಲಿ ಬರ್ತವೆ. ಅದು 7 ಡೇಸ್ ಕ್ಯೂರಿಂಗು, 28 ಡೇಸ್ ಕ್ಯೂರಿಂಗು ಅಂತ ಇರ್ತದೆ. ಸೊ ಆ ಕ್ಯೂಬ್ಸನ್ನು ನಮ್ಮಲ್ಲಿ ಅವ್ರು ತರ್ತಾರೆ. ಇಲ್ಲಿ ನಾವು ಅದನ್ನು ಟೆಸ್ಟ್ ಮಾಡಿಕೊಂಡು ಅವರಿಗೆ ಸರ್ಟಿಫಿಕೇಟ್ ಕೊಡ್ತೀವಿ. ನಾವು ಸರ್ಟಿಫಿಕೇಟ್ ಕೊಟ್ಟಿದ ಮೇಲೆ ಅವ್ರದ್ದೆಲ್ಲ ಮಿಕ್ಕಿದೆಲ್ಲ ಮುಂದಿನ ಬಿಲ್ಲಿಂಗ್ ಪ್ರೊಸೆಸ್ ಆಗ್ತದೆ. ಸೊ ಹೀಗಾಗಿ ಜನರಲಿ 99.99% ಇದು ಪಾಸೇ ಆಗುತ್ತೆ, ಏನು ತೊಂದರೆ ಆಗೋದಿಲ್ಲ. ಬಟ್ ಕೆಲವೊಮ್ಮೆ ಫೇಲ್ ಆಗುತ್ತೆ, ಕೆಲವು ಇದರಲ್ಲಿ ಫೇಲ್ ಆಗುತ್ತೆ. ನಾವು ಆವಾಗ ಇದ್ದಾಗ ಅವ್ರಿಗೆ ಫೇಲ್ ಸರ್ಟಿಫಿಕೇಟ್ ಕೊಡ್ತೀವಿ. ಇಲ್ಲಿ ಅದು ನಮ್ಮ KPTಯಲ್ಲಿ ತುಂಬ ಆ ಥರ ಬಹಳ ಸ್ಟ್ರಿಕ್ಟಾಗಿ ನಡೀತದೆ. ಸೊ ಅದು ಒಂದ್ಸಲ ಅದು ಕ್ರಶ್ ಮಾಡಿದ ಮೇಲೆ ಆ ಮಟೀರಿಯಲ್ ಗುಡ್ ಫಾರ್ ನಥಿಂಗ್, ಅದು ಯಾವುದಕ್ಕೂ ಯೂಸ್ ಇಲ್ಲ. ಅದು ಹಾಕಲಿಕ್ಕೆ ಜಾಗ ಬೇಕು, ಅದು ಹಾಕಿದಲ್ಲಿ ಏನೂ ಬೆಳೆಯೋದಿಲ್ಲ. ಹೀಗಾಗಿ ಆ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡೋದೇ ಒಂದು ದೊಡ್ಡ ಸವಾಲಾಗಿತ್ತು. ಇದು ಒಂದು. ಎರಡನೇ ಸವಾಲಾಗಿ ಇಲ್ಲಿಂದ ಈ ಮೇನ್ ರೋಡಿಂದ ಇಲ್ಲಿ ಒಂದು ಗರ್ಲ್ಸ್ ಟಾಯ್ಲೆಟ್ ಇದೆ. ಈ ಗರ್ಲ್ಸ್ ಟಾಯ್ಲೆಟ್ ಹೋಗ್ಲಿಕ್ಕೆ ಹುಡುಗಿರಿಗೆಲ್ಲ ತುಂಬ ತೊಂದರೆ ಆಗ್ತಿತ್ತು. ಅವರೆಲ್ಲ ಇಲ್ಲೆಲ್ಲ ತಗ್ಗಿತ್ತು, ನೀರೆಲ್ಲ ನಿಂತ್ಕೊಳ್ತಿತ್ತು, ಕೆಸರಿತ್ತು. ಹೀಗಾಗಿ ಅವ್ರಿಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತಿತ್ತು. ಹೀಗಾಗಿ ಈ ಸಮಸ್ಯೆ ನಾವು ಸ್ಟೂಡೆಂಟ್ ಮುಂದೆ ಇಟ್ಟಿದ್ದೀವಿ, ನಮ್ಮ ಸಿವಿಲ್ ಸ್ಟೂಡೆಂಟ್ ಮುಂದೆ ಇಟ್ಟಿದ್ದೀವಿ. ನೋಡಿ, ಈ ಒಂದು ಸಮಸ್ಯೆ ಇದೆ, ಒಂದು ವೇಸ್ಟ್ ಮ್ಯಾನೇಜ್ ಮಾಡಬೇಕು, ಇನ್ನೊಂದು ಇದಕ್ಕೆ ದಾರಿ ಆಗಬೇಕು, ನೀವು ಇದಕ್ಕೆ ಸೊಲ್ಯೂಷನ್ ಕೊಡಿ ಅಂತ ಬಹಳ ಮಕ್ಕಳು ಬಹಳ ಸೊಲ್ಯೂಷನ್ ತಂದು ಕೊಟ್ಟರು. ಅದರಲ್ಲಿ ನಾವು ನಮ್ಮ ಸಿವಿಲ್ ಡಿಪಾರ್ಟ್ಮೆಂಟ್ನಲ್ಲಿ ಟೋಟಲಿ 7 ಸ್ಟಾಫ್ ಇದ್ದೀವಿ ನಾವು, ಫುಲ್ ಸ್ಟಾಫ್. ಆಲ್ ಆರ್ ಹೈಲಿ ಕ್ವಾಲಿಫೈಡ್ ಆ್ಯಂಡ್ ಹೈಲಿ ಎಕ್ಸ್ಪೀರಿಯನ್ಸ್. ಈವನ್ ಪ್ರೈವೇಟ್ನಲ್ಲಿ ಕೆಲಸ ಮಾಡಿದ್ರು ಎಲ್ಲ ಸ್ಟಾಫ್ಗಳು ತುಂಬ ಎಕ್ಸ್ಪೀರಿಯನ್ಸ್ ಇದ್ದವರು. ಸೊ ನಾವು ಎಲ್ಲರೂ ಸೇರಿಕೊಂಡು ಇದಕ್ಕೆ ಒಂದು ಸೊಲ್ಯೂಷನ್ಗೆ ನಾವು ಅವರಿಗೆ ಗೈಡ್ ಮಾಡಿದ್ದೀವಿ. ಇಲ್ಲಿಗೆ ಪೇವರ್ ಬ್ಲಾಕ್ ಮಾಡಿಕೊಂಡು ನಾವು ರೋಡ್ ಮಾಡುವ ಅಂತ. ಸೊ ವಿ ಬಾಟ್ ದ ಪೇವರ್ಸ್ ಬ್ಲಾಕ್ ಮೋಲ್ಡ್ ಫ್ರಮ್ ಡೆಲ್ಲಿ, ಮತ್ತು ಕೆಮಿಕಲ್ಸ್ ಸಹ ತಂದಿದ್ದೀವಿ ನಾವು. ಇದನ್ನು ಮಾಡಿಕೊಂಡು ಮಿಕ್ಸ್ ಡಿಸೈನ್ ಅಂತ ಇರ್ತದೆ, ಮಿಕ್ಸ್ ಡಿಸೈನ್ ಮಾಡಿದ್ದೀವಿ. ನಮಗೆ ಬೇಕಾಗೋ ಸ್ಟ್ರೆಂತ್ಗೆ ನಾವು M20 ಅಂತ ಡಿಸೈಡ್ ಮಾಡಿದ್ವಿ. M20ಗೆ ನಾವು ಮಿಕ್ಸ್ ಡಿಸೈನ್ ಮಾಡಿದ್ದೀವಿ. ಸೊ M20 ಮಿಕ್ಸ್ ಡಿಸೈನ್ ಮಾಡಿಕೊಂಡು ಟ್ರಯಲ್ ಆ್ಯಂಡ್ ಎರರ್ ಮಾಡ್ತೀವಿ. ಒಂದೇ ಸಲ ಬರೋದಿಲ್ಲ, ಟ್ರಯಲ್ ಆ್ಯಂಡ್ ಎರರ್ ಮಾಡಿಕೊಂಡು ಅದಷ್ಟು ನಮಗೆ ಬೇಕಾಗೋ ಸ್ಟ್ರೆಂತು ಒಂದು ಲಾಸ್ಟ್ ಫೈನಲಿ ನಮಗೆ 35 Nm/mm² ಸ್ಟ್ರೆಂತ್ ಸಿಕ್ತು. ಸೊ ಆಮೇಲೆ ಅದು ಎಲ್ಲ ಸ್ಟೂಡೆಂಟ್ ಮಾಡಿದ್ದು, ನಮ್ಮದಲ್ಲಿ ಏನಿಲ್ಲ, ನಮ್ಮದು ಗೈಡೆನ್ಸ್ ಬಿಟ್ಟರೆ ನಮ್ಮದು ಏನಿಲ್ಲ. ಆ ಗೈಡ್ ಮಾಡಿದ್ದು ನಾವು ಎಲ್ಲ ಸ್ಟಾಫ್ ಸೇರಿಕೊಂಡು ಗೈಡ್ ಮಾಡಿದ್ದೀವಿ. ಹುಡುಗರೇ ಅದನ್ನು ಕಾಸ್ಟ್ ಮಾಡಿ, ಹುಡುಗರೇ ಅದನ್ನು ಲೆವೆಲ್ ಮಾಡಿಕೊಂಡು, ಕಾಂಪ್ಯಾಕ್ಟ್ ಮಾಡಿಕೊಂಡು, ಬೇಬಿ ಜೆಲ್ಲಿ ಸ್ಪ್ರೆಡ್ ಮಾಡಿ, ಅದು ಲೆವೆಲ್ ಮಾಡಿ, ಅದ್ರ ಮೇಲೆ ಈ ಪೇವರ್ಸನ್ನು ವಿತ್ ನೀಟ್ ಸ್ಲೋಪ್, ಒಂದು ಹನಿ ಎಲ್ಲಿ ನೀರು ನಿಂತ್ಕೊಳ್ಳೋದಿಲ್ಲ. ಈವನ್ ಡ್ರೈನೇಜ್ ಸೈಡ್ ವಾಲ್ ಕೂಡ ನಾವು ವೇಸ್ಟ್ ಪ್ರಾಡಕ್ಟ್ನಿಂದ ಮಾಡಿದ್ದೀವಿ. ಅದರಲ್ಲಿ ಪೂರ್ತಿ ನೀರು, ಈಗ ಮಳೆ ನೀರು ಎಲ್ಲ ಆ ಮೇನ್ ಡ್ರೈನೇಜಿಗೆ ನಾವು ಕನೆಕ್ಟ್ ಮಾಡಿದ್ದೀವಿ. ಇದಕ್ಕೂ ಒಂದು ಒಳ್ಳೆ ಸ್ಲೋಪ್ ಕೊಟ್ಟಿದ್ದೀವಿ, ಮತ್ತು ಒಳ್ಳೆ ರೀತಿಯಲ್ಲಿ ಕಾಂಪ್ಯಾಕ್ಟ್ ಮಾಡಿದ್ವಿ. ಇಟ್ಸ್ ಪರ್ಫೆಕ್ಟ್ಲಿ ಡನ್, ಗುಡ್ ರೋಡ್. ಓಕೆ, ಎಲ್ಲ ವೆಹಿಕಲ್ ಇಲ್ಲಿ ಬರಲಿಕ್ಕೆ ತೊಂದರೆ ಏನಿಲ್ಲ. ಸೊ ಇದೆಲ್ಲ ಮಾಡಲಿಕ್ಕೆ ನಾನು ನಿಜವಾಗಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಅದಕ್ಕೆ ಹಿಂದೆ ಒಂದು ಶಕ್ತಿ ಇದ್ದೇ ಇದೆ. ಆ ಶಕ್ತಿ ಯಾವುದು ಅಂದರೆ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲರು ಶ್ರೀ ಹರೀಶ ಶೆಟ್ಟಿ ಸರ್. ಅವರು ನಮಗೆ ಪ್ರತಿಯೊಂದು ಮೀಟಿಂಗ್ನಲ್ಲಿ ಹೇಳಿದ್ದು ಒಂದೇ ಒಂದು ಮಾತು ಏನಂದರೆ, ಮಕ್ಕಳಿಗೆ ಸ್ಕಿಲ್ ಕಲಿಸಿ, ಪಾಠದೊಟ್ಟಿಗೆ ನೀವು ಮಕ್ಕಳಿಗೆ ಸ್ಕಿಲ್ ಕಲಿಸಿ ಅಂತ. ನಾವು ಅವ್ರ ಮಾತಿಂದ ಇನ್ಸ್ಪೈರ್ ಆಗಿಕೊಂಡು, ಮೋಟಿವೇಟ್ ಆಗಿಕೊಂಡು, ಇನ್ಸ್ಪೈರ್ ಆಗಿ ಇಂಥದ್ದೆಲ್ಲ ಪ್ರಾಜೆಕ್ಟ್ ತೊಗೊಂಡಿದ್ದೀವಿ. ಇದು ಒಂದೇ ಪ್ರಾಜೆಕ್ಟ್ ಅಲ್ಲ, ಈ ವರ್ಷ ನಾವು 3 ಪ್ರಾಜೆಕ್ಟ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇನ್ನೊಂದು ಅಂದರೆ ನಮ್ಮಲ್ಲಿ ಅಲ್ಲಿ ಸ್ವಲ್ಪ ಸ್ಟೀಲ್ ರೇಲಿಂಗ್ ಹಾಕಿದ್ದು ಸ್ವಲ್ಪ ಕಿತ್ತು ಹೋಗಿದೆ. ಸೊ ಅದನ್ನು ನಾವು ಸರಿಪಡಿಸಬೇಕು ಅಂತ ಅದೊಂದು ಇನ್ನೊಂದು ಸೆಕೆಂಡ್ ಪ್ರಾಜೆಕ್ಟ್. ಮತ್ತು 3ನೇ ಪ್ರಾಜೆಕ್ಟ್ನ ಇಲ್ಲಿ ಪಾಲಿಮರ್ ಬ್ಲಾಕ್ ಇದೆ, ಅಲ್ಲಿ ಕಾಲಮ್ಸ್ ಎಲ್ಲ ಕೆಳಗಡೆ ಹಂತದಲ್ಲಿ ಎಲ್ಲ ಕರೋಜನ್ ಆಗಿ ಹೋಗಿದೆ. ಆ ಕರೋಜನ್ ಇದನ್ನು ನಾವು ಸರಿ ಮಾಡಿಸ್ಕೊಂಡು
ಎಲೆಕ್ಟ್ರೋಫಿಟ್ಟಿಂಗ್ ಅಂತ ಹೇಳ್ತೀವಿ, ಅದನ್ನು ಮಾಡುವಂಥ 3ನೇ ಪ್ರಾಜೆಕ್ಟ್ ಈಗ ಮುಂದೆ ನಾವು ಅದು ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಮುಂದೆ ಅದನ್ನು ಕಂಪ್ಲೀಟ್ ಮಾಡ್ತೀವಿ. ದೀಪಕ್ ತಳೇಕರ್, ನಾನು ಸಿವಿಲ್ HOD. ನಮಸ್ತೆ, ನಾನು KPTಯ ವಿದ್ಯಾರ್ಥಿ, ಸಿವಿಲ್ ಇಂಜಿನಿಯರ್ ವಿಭಾಗ ಫೈನಲ್ ಇಯರ್ನ ವಿದ್ಯಾರ್ಥಿ. ನಾವು ಈಗ KPTಯಲ್ಲಿ ಒಂದು KPTಯ ನಮ್ಮ ಸಿವಿಲ್ ವಿಭಾಗದಿಂದ ರೋಡನ್ನು ಮಾಡಿದ್ದೇವೆ. ಅಂದರೆ ನಾವೇ ಕಾಸ್ಟ್ ಮಾಡಿ ನಾವೇ ಲೇಯಿಂಗ್ ಮಾಡಿದ್ದು. ನಮಗೆ ಕಾರ್ಪೊರೇಷನಿಂದ ಬರುವಂಥ ಕ್ಯೂಬ್ಸನ್ನು ಅದನ್ನು ಕ್ರಷ್ ಮಾಡಿ ಅದರಿಂದ ಹುಡಿಯಾಗಿ ಅದನ್ನು ನಾವು ಬಿಸಾಡಲಿಕ್ಕೂ ಅಲ್ಲ ಇಡ್ಲಿಕ್ಕೂ ಆಗದ ಹಾಗೆ ಆ ಪರಿಸ್ಥಿತಿಯಲ್ಲಿತ್ತು. ಇಲ್ಲಿ ನಮಗೆ ಬಿಸಾಡಲಿಕ್ಕೆ ಸಹ ಜಾಗ ಇಲ್ಲದ ಪರಿಸ್ಥಿತಿಯಲ್ಲಿರುವಾಗ ನಾವು ಸರ್ನವರೊಂದಿಗೆ ಮಾತನಾಡಿ ಅದನ್ನು ನಾವು ಇಂಟರ್ಲಾಕ್ ನಾವು ಇದನ್ನು ಮಾಡಿದ್ದೇವೆ. ಅದರಿಂದ ನಾವು ಕ್ಯೂಬನ್ನು ಹುಡಿಯಾದದನ್ನು ನಾವು ಕ್ರಷ್ ಮಾಡಿ ಅದನ್ನು ಸೀವ್ ಮಾಡಿ ಅದರಿಂದ 40% ಮೆಟೀರಿಯಲನ್ನು ತೆಗೆದು ನಂತರ 60% ಮೆಟೀರಿಯಲನ್ನು ನಾವು ನಮ್ಮ ಕಾಲೇಜಿನಿಂದ ಸರ್ನವರು ತಂದಂಥ ಮೆಟೀರಿಯಲ್ನಿಂದ ಮಾಡಿ ಈಗ ಇಂಟರ್ಲಾಕ್ ಮಾಡಿದ್ದೇವೆ. ಅದನ್ನು ನಾವು ದಿವಸಕ್ಕೆ 200 ಮೋಲ್ಡನ್ನು ನಾವು ಪ್ರಿಪೇರ್ ಮಾಡಿ 2 ದಿವಸ ನಂತರ ನಾವು ಅದನ್ನು ಡಿಮೋಲ್ಡ್ ಮಾಡಿ ನಂತರ ಅದನ್ನು ಟೆಸ್ಟ್ ಮಾಡಿ ನಾವು ಮಾಡ್ತಿದ್ವಿ. ಈಗ ಇದನ್ನು 220 ಮೀಟರ್ ಉದ್ದ 3.5 ಮೀಟರ್ ಅಗಲದ ರಸ್ತೆಯನ್ನು ನಾವು ಮಾಡಿದ್ದೇವೆ. ಈಗ ಇದನ್ನು ನಾವು ಮೊನ್ನೆಯಷ್ಟೇ ಪ್ರಿನ್ಸಿಪಾಲ್ ನಮ್ಮ ಇದನ್ನು ಇನಾಗ್ರೇಷನ್ ಮಾಡಿ ನಮಗೆ ಹಾರೈಸಿದ್ದಾರೆ. ದಿವಸಕ್ಕೆ 200 ಇಂಟರ್ಲಾಕ್ಸ್ ಅನ್ನು ಮಾಡ್ತಿದ್ವಿ. ಟೈಮ್ ಇರ್ತದೆ, ಬರೀಲಿಕ್ಕೆ ಸಿಗ್ತದೆ. ನಾವು ಕ್ಲಾಸ್ ಅನ್ನು ಸಜೆಸ್ಟ್ ಮಾಡಿ ಮತ್ತೆ ಮಧ್ಯಾಹ್ನ ನಂತರ ನಾವು ಕೆಲಸ ಮಾಡ್ತಿದ್ವಿ. ಎಲ್ಲರೂ ನಮಗೆ ಸಹಕಾರ ಮಾಡಿದ್ದಾರೆ. ಸರ್ನವರ್ಸ್ ಅಷ್ಟೇ ನಮಗೆ ಕೆಲಸ ಮಾಡುವಾಗ ನಮಗೆ ಏನು ಬೇಕಾದ ಎಲ್ಲ ಮೆಟೀರಿಯಲ್ ಅನ್ನು ತಂದು ಕೊಟ್ಟು ನಮಗೆ ಹೆಲ್ಪ್ ಮಾಡಿದ್ದಾರೆ. ಅಂದರೆ ಅವರ ಗೈಡ್ಲೈನ್ಸ್ ಇಲ್ಲದೆ ನಾವು ಮಾಡಲಿಕ್ಕೆ ನಮಗೆ ಗೊತ್ತಿಲ್ಲ, ಆದರೆ ಅವರು ನಮಗೆ ಹೇಳಿಕೊಟ್ಟು ತಪ್ಪಾದದನ್ನು ಸರಿ ಮಾಡಿಸಿ ನಮಗೆ ಹೇಳಿದ್ದಾರೆ. ನಿಮ್ಮ ಕಾಲೇಜಿನ ವಿದ್ಯಾರ್ಥಿನಿಯವರು ಹೇಳಿದಾಗ ನೀವೇ ಮಾಡಿದ? ಅಲ್ಲ, ನಾವೇ ನೋಡಿ ನಮಗೆ ಗೊತ್ತಾಗಿ ನಾವು ಒಂದು ಈ ಪ್ರಾಜೆಕ್ಟ್ ಮಾಡಲಿಕ್ಕೆ ಮುಂದೆ ಬಂದೆವು.